ನಮಸ್ಕಾರ ಸ್ನೇಹಿತರೆ, ಇಂದು ಬೆಳಗಿನ ತಿಂಡಿಗೆ ತುಂಬ ಸಾಫ್ಟ್, ರುಚಿಯಾದ ಮತ್ತು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ವಿಶೇಷ ತಿಂಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವ ಈ ಟೇಸ್ಟಿ ರೆಸಿಪಿ ಮಾಡಲು ತುಂಬ ಕಡಿಮೆ ಸಮಯ ಸಾಕು. ಹಾಗಾದರೆ ಇನ್ನೇನು ತಡ, ಬನ್ನಿ ಹೀಗೆ ನೋಡ್ಕೊಳ್ಳೋಣ ಮತ್ತು ಮೃದುವಾದ ಬೆಳಗಿನ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಮೊಸರು, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ನಾನಿದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಿದ ನಂತರ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ನೀರು ಎಷ್ಟು ಬೇಕು ಅಂತ ಮತ್ತೆ ಸ್ವಲ್ಪ ಸೇರಿಸ್ಕೊಂಡು, ಯಾಕಂದರೆ ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದಕ್ಕೋಸ್ಕರ 1/4 ಕಪ್ ಆಗುವಷ್ಟು ಪುನಃ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಡೋಣ. ಒಂದು 5 ನಿಮಿಷ ಟೈಮ್ ಇದ್ದರೆ ಇದನ್ನು ಇಟ್ಕೊಂಡು ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಇದಕ್ಕೆ ಕೆಂಪು ಚಟ್ನಿನ ನಾವು ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು 4 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗುವಷ್ಟು. ಖಾರದ ಪುಡಿ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ನೈಸಾಗಿ ರುಬ್ಬಿಟ್ಟು ಇದು ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿವಾಗ ಏನು ನೆನೆ ಹಾಕಿಟ್ಟಿದ್ದೆ ರವೆ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನೀವು 2 ಪಾರ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಸ್ವಲ್ಪ ನಾನು ಈ ಕಡೆ ತೆಗೆದಿಟ್ಕೋತಾ ಇದ್ದೀನಿ ಮತ್ತು ಪೂರ್ತಿಯಾಗಿ ಇಲ್ಲಿ ವೈಟಾಗಿ ಇಟ್ಕೋತಾ ಇದ್ದೀನಿ. ನೋಡಿ, ಈಗ ಈ ಥರ. ಇವಾಗ ಇದಕ್ಕೇನು ತೆಗೆದಿಟ್ಕೊಂಡಿದ್ದೀವಲ್ವ, ಇದಕ್ಕೆ ನಾನು ಇವಾಗ ಮಾಡ್ಕೊಂಡಿರುವಂತಹ ಕೆಂಪು ಚಟ್ನಿಯನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನಾನು ಚಟ್ನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿನಲ್ಲಿ ಅದು ನಾವು ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಹಾಗಾಗಿ ಇದನ್ನು ಪೂರ್ತಿಯಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ತೆಳು ಮಾಡ್ಕೊಳ್ಳಿ ಸಾಕು. ಜಾಸ್ತಿ ತೆಳು ಮಾಡಬೇಡಿ, ಯಾಕಂದರೆ ಯಾವಾಗಲೂ ಇಡ್ಲಿ ಹದದಲ್ಲದೆ ಇರಬೇಕು, ಅಷ್ಟು ನೀರು ಮಾತ್ರ ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ತುಂಬಾ ವಾಟ್ರ್ ಹಾಕ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಈಗ ನಾನಿಲ್ಲಿ ಕ್ಯಾರೆಟನ್ನು 1 ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 1/4 ಕಪ್ ಆಗುವಷ್ಟು. ಯಾವ ಥರ ವೆಜಿಟೇಬಲ್ಸ್ ಇದ್ದರೂ ಕೂಡ ಸೇರಿಸ್ಕೊಂಡ್ರೆ ತಿನ್ನಬೇಕಾದ್ರೆ ನಿಮಗೆ ತುಂಬಾ ರುಚಿ ಕೊಡುತ್ತೆ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಈ ಥರ ರವೆ ಜೊತೆಗೆ ಕಲಸಿಟ್ಕೋಬೇಕು. ನೋಡಿ, ಈ ಥರ. ಯಾಕಂದರೆ ಇಡ್ಲಿ ಬ್ಯಾಟರ್ ಹೇಗಿರುತ್ತೆ ಅದೇ ರೀತಿಯಾಗಿ ನೀವು ಇದನ್ನು ಕಲಸಿಟ್ಕೋಬೇಕಾಗುತ್ತೆ, ಸ್ವಲ್ಪ ತಿಕ್ಕಾಗಿ. ಈಗ ನಾನು ಈ ಥರ ಕಪ್ಪನ್ನು ತೊಗೊಂಡಿದ್ದೀನಿ, ಕಡುಬು ಮಾಡ್ತಾರಲ್ವ ಆ ಥರ. ನಾರ್ಮಲ್ ಆದ ಇಡ್ಲಿಯಲ್ಲಿ ತೊಗೊಳ್ಬಾರ್ದು, ಈ ಥರನೇ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು ಬೆಳಗ್ಗೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ 1/4 ಕಪ್ ಆಗೋಷ್ಟು ಪ್ಲೇನ್ ರವೆ ನಾನು ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ, 3 ಕಪ್ಪು. ಈಗ ಇದಕ್ಕೆ ನಾನು ಇವಾಗ ಕೆಂಪುಗೆ ಮಾಡ್ಕೊಂಡಿದ್ದೀನಲ್ಲ, ಕೆಂಪು ಚಟ್ನಿ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ 1/4 ಕಪ್ಪಿಗೆ. ಪೂರ್ತಿಯಾಗಿ 3 ಕಪ್ಪಿಗೂ ಸೇರಿಸ್ಕೊಂಡ ನಂತರ ಮೇಲೆ ಮತ್ತೆ ನಾನೇನು ವೈಟಾಗಿತ್ತಲ್ಲ ಅದನ್ನು ಮತ್ತೆ ಈ ಉಳಿದಿರುವಂಥ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ರವೆ ತೊಗೊಂಡಿದ್ದೆ, 1 ಕಪ್ಪಲ್ಲಿ 3 ಈ ಥರ ಇಡ್ಲಿ ರೆಡಿಯಾಗತ್ತೆ. ಕರೆಕ್ಟಾಗಿ 3 ಇಡ್ಲಿ ರೆಡಿಯಾಗತ್ತೆ. ನೀವು ಜಾಸ್ತಿ ಮಾಡ್ಕೊತೀನಿ ಅಂತ ಹೇಳಿದ್ರೆ ನೀವು ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ನೀವು ತೊಗೊಳ್ಳಿ. ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ತಿನ್ನಬೇಕಾದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಚಟ್ನಿ ಏನೂ ಇಲ್ಲ ಅಂತಂದ್ರೂ ಕೂಡ ನೀವು ಇದನ್ನು ಆರಾಮಾಗಿ ತಿನ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ನಾನಿಲ್ಲಿ ಸ್ಟೀಮರನ್ನು ಇಟ್ಕೋತಾ ಇದ್ದೀನಿ. ಸ್ಟೀಮ್ನ ಈ ಥರ ಇಟ್ಕೊಂಡು ವಾಟರ್ ಕೆಳಗಡೆ ಹಾಕಿ ಈ ಥರ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಈ ಥರ ಮುಚ್ಚಿಟ್ಕೊಂಡ್ರೆ ಆಯಿತು. ಇದೊಂದು 15 ನಿಮಿಷ ನೀವು ಇದನ್ನು ಸ್ಟೀಮ್ ಮಾಡಿದ್ರೆ ರೆಡಿಯಾಗಿಬಿಡುತ್ತೆ. ನೋಡಿ, ಇವಾಗ 15 ನಿಮಿಷದ ನಂತರ ಚೆನ್ನಾಗಿ ಇವಾಗ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಆರಿದ ನಂತರನೇ ನೀವು ತೆಗಿಬೇಕಾಗತ್ತೆ. ನೋಡಿ, ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.